ಸ್ನೇಹಿತರೆ, ಮತ್ತೊಂದು ಹೊಸ ಅಪ್ಡೇಟ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, PM ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇಲ್ಲ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಮತ್ತು ನಮ್ಮ ಸಬ್ಸ್ಕ್ರೈಬರ್ಗಳ ಕೆಲವೊಂದು ಡೌಟ್ಸ್ ಈ ರೀತಿ ಇದೆ. ಆ ಡೌಟ್ಸ್ ಏನು, ಆ ಡೌಟ್ಸ್ಗಳಿಗೆ ಪರಿಹಾರ ಏನು ಎಂದು ತಿಳಿಯೋಕ್ಕಿಂತ ಮುಂಚೆ ನಮ್ಮ ಇನ್ನು ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದೇ ತರಹದ ಹೊಸ ಹೊಸ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬರಲಿ ಅಂತ ಹೇಳಿ. ಹೌದು ಸ್ನೇಹಿತರೆ, ಮೊದಲನೆಯಾಗಿ ನಾನು ನಮ್ಮ ಸಬ್ಸ್ಕ್ರೈಬರ್ಗಳ ಡೌಟ್ಸ್ ಏನೇನಿದೆ ಅದರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮತ್ತು ಅದಕ್ಕೆ ಸೊಲ್ಯೂಷನ್ ಏನು ಮಾಡಬೇಕು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಮೊದಲನೆಯಾಗಿ ಸ್ನೇಹಿತರೆ, ಕಮೆಂಟ್ಸ್ನಲ್ಲಿ ಬರುವಂತಹ ಮೆಸೇಜ್ ಏನಿದೆ ಅಂದರೆ, ಸರ್ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಸರ್, ಏನೂ ರಿಪ್ಲೈ ಬಂದಿಲ್ಲ. ಎರಡನೇ ಡೌಟ್, ವಿಶ್ವಕರ್ಮ ಯೋಜನೆ ಸರ್ಟಿಫಿಕೇಟ್ ID ಕಾರ್ಡ್ ಬಂದಿಲ್ಲ. ಟ್ರೈನಿಂಗ್ ಕಾಲ್ ಮೆಸೇಜ್ ಏನೂ ಬಂದಿಲ್ಲ. ಲಾಸ್ಟ್ ಡೇಟ್ ಯಾವಾಗ ಸರ್ ವಿಶ್ವಕರ್ಮ ಯೋಜನೆದು ಹೇಳಿ. ಸರ್, ಲೋನ್ ಕೊಡುವಾಗ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ತಾರಾ? ಇನ್ನೊಂದು ಡೌಟ್, ಸರ್ ನಾವು ಯೋಜನೆಗೆ ಅರ್ಜಿ ಹಾಕಿದ್ದೀವಿ, ನನಗೆ ಇನ್ನೂ ಮೆಸೇಜ್ ಬಂದಿಲ್ಲ, ನಾವೇನು ಮಾಡಬೇಕು? ಸರ್, ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರಾ? ನಂದು ಬ್ಯಾಂಕ್ ಅಕೌಂಟ್ ರಿಜೆಕ್ಟ್ ಬಂದಿದೆ, ಏನು ಮಾಡಬೇಕು? ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ, 1 ಮಂತ್ ಆಯಿತು. ಸರ್, ನಾವು ಟ್ರೈನಿಂಗ್ ಮುಗಿಸಿ 1 ತಿಂಗಳು ಆಗಿದೆ, ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ. ಟೂಲ್ ಕಿಟ್ ವೋಚರ್ದು ಮೆಸೇಜ್ ಬಂದಿದೆ, ಏನು ಮಾಡಬೇಕು? ನಮಗೆ ಕಳುಹಿಸಿ ಸರ್ ಪ್ಲೀಸ್, DM ಪೆಂಡಿಂಗ್ ಬರ್ತಾ ಇದೆ. ಸರ್ ನಮಸ್ತೆ, ರಾಮನಗರ ಡಿಸ್ಟಿಕ್, ಮಾಗಡಿ, ನೇಮ್ಡ್, 7 ಮಂತ್ ಆಗಿದೆ, ಪುರಸಭೆಯಲ್ಲಿ ಏನು ಅಪ್ರೂವಲ್ಲೇ ಮಾಡ್ತಾ ಇಲ್ಲ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ. ಸರ್, DFO ಪೆಂಡಿಂಗ್ ಅಂತ ಬರ್ತಾ ಇದೆ, ಏನು ಮಾಡಬೇಕು? ಸರ್, ನಮ್ಮದು ರಿವ್ಯೂ ಪೆಂಡಿಂಗ್ ಆಫ್ DFO ಅಂತ ಬಂದಿದೆ ಸರ್, ಏನು ಮಾಡಬೇಕು? ಯಾವಾಗ ಮೆಸೇಜ್ ಬರುತ್ತೆ ಸರ್? ಮೆಸೇಜ್ ಬಂದಿದೆ ಬಟ್ ಸಬ್ಮಿಟ್ ಆಪ್ಷನ್ ಬರ್ತಾ ಇಲ್ಲ. ಟ್ರೈನಿಂಗ್ ಕಾಲ್ ಮೆಸೇಜ್ ಏನೂ ಬಂದಿಲ್ಲ. ಸರ್, ರಿಫಂಡ್ ಅಮೌಂಟ್ ಕೂಡ ಬಂದಿಲ್ಲ ಸರ್, 1,000 ಅಷ್ಟೇ ಬಂದಿರೋದು. ಸರ್, ಇಲ್ಲಿವರೆಗೂ ಉದ್ಯಮ್ ಸರ್ಟಿಫಿಕೇಟ್ ಜನರೇಟ್ ಆಗುತ್ತಾ? ಹೌದು ಸ್ನೇಹಿತರೆ, ಒಂದೊಂದೇ ಪ್ರಶ್ನೆಗೆ ಡೌಟ್ಸಿಗೆ ನಾನು ಇವಾಗ ಕ್ಲಿಯರ್ ಮಾಡ್ತಾ ಇದ್ದೀನಿ. ಮೊದಲನೆಯಾಗಿ ಸ್ನೇಹಿತರೆ, ವಿಶ್ವಕರ್ಮ ಯೋಜನೆ ಸರ್ಟಿಫಿಕೇಟ್ ID ಕಾರ್ಡ್ ಬಂದಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ, ಮೊದಲನೆಯಾಗಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಿದ ನಂತರ ಸ್ನೇಹಿತರೆ, ನೀವು ರೂರಲ್ ಏರಿಯಾನಲ್ಲಿ ವಾಸಸ್ಥಳ ಇದ್ದರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ನಿಮಗೆ ಅಪ್ರೂವಲ್ ಮಾಡಬೇಕು, ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, DFO ಇಂದ ನಿಮಗೆ ಅಪ್ರೂವಲ್ ಆಗಬೇಕು. ನೆಕ್ಸ್ಟ್ DM ಇಂದ ಅಪ್ರೂವಲ್ ಆಗಬೇಕು. ಅಪ್ರೂವಲ್ ಆದ ನಂತರ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತಹ ಅಡ್ರೆಸ್ಸಿಗೆ ನಿಮ್ಮ PM ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಯೋಜನೆಯ ಸರ್ಟಿಫಿಕೇಟ್ ID ಕಾರ್ಡ್ ನಿಮ್ಮ ಮನೆಗೆ ಪೋಸ್ಟಿಗೆ ಬರುತ್ತೆ. ಅಲ್ಲಿವರೆಗೂ ನೀವು ವೇಟ್ ಮಾಡಲೇಬೇಕು. ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಈ ಸ್ಟೆಪ್ಸ್ 3 ಸ್ಟೆಪ್ಸ್ ಯಾರಿಗೆ ಕಂಪ್ಲೀಟ್ ಆಗಿದೆ ಅವರಿಗೆ ಮಾತ್ರ ಈ ಸರ್ಟಿಫಿಕೇಟ್ಸ್ಗಳು ಬರ್ತವೆ. ನೆಕ್ಸ್ಟ್ ಸ್ನೇಹಿತರೆ, ಲೋನ್ ಕೊಡುವಾಗ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ತಾರಾ? ಸ್ನೇಹಿತರೆ, ಲೋನ್ ಕೊಡುವಾಗ ಕ್ರೆಡಿಟ್ ಸ್ಕೋರ್ ಏನು ಚೆಕ್ ಮಾಡುವುದಿಲ್ಲ. ಕ್ರೆಡಿಟ್ ಸ್ಕೋರ್ ನೀವು ಚೆಕ್ ಮಾಡೋಕ್ಕೆ ಅವಕಾಶ ಇಲ್ಲ. ಯಾಕಂತ ಹೇಳಿದರೆ ಸ್ನೇಹಿತರೆ, ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡೋದು ಇದರಲ್ಲಿ ಅವಕಾಶ ಇರುವುದಿಲ್ಲ, ಅವಶ್ಯಕತೆಯೂ ಇಲ್ಲ. ನಿಮಗೆ ಟ್ರೈನಿಂಗ್ ಆದ ನಂತರ ನಿಮಗೆ ಟ್ರೈನಿಂಗ್ ಸರ್ಟಿಫಿಕೇಟ್ ಬರುತ್ತೆ, ಉದ್ಯಮ ಸರ್ಟಿಫಿಕೇಟ್ ಕೂಡ ಬರುತ್ತೆ. ನೆಕ್ಸ್ಟ್ ನೀವು ಲೋನಿಗೆ ಅರ್ಹರಾಗ್ತೀರಾ, ನಿಮಗೆ ಲೋನ್ ಬ್ಯಾಂಕಿಂದ ಕೊಡ್ತಾರೆ. ಅದಕ್ಕೆ ಕ್ರೆಡಿಟ್ ಸ್ಕೋರಿನ ಅವಶ್ಯಕತೆ ಇರುವುದಿಲ್ಲ. ಲಾಸ್ಟ್ ಡೇಟ್ ಯಾವಾಗ PM ವಿಶ್ವಕರ್ಮ ಯೋಜನೆದು, ಇದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಸ್ನೇಹಿತರೆ, ಇವಾಗ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇಲ್ಲ. ಯಾಕಂದರೆ ನೀತಿ ಸಂಹಿತೆ ಜಾರಿ ಇರುವುದರಿಂದ PM ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇಲ್ಲ. ಯಾಕಂದರೆ ಕೋಡ್ ಆಫ್ ಕಂಡಕ್ಟ್ ಇರುವುದರಿಂದ. ಕೋಡ್ ಆಫ್ ಕಂಡಕ್ಟ್ ಆದ ನಂತರ ನಿಮಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಅರ್ಜಿಯನ್ನು ಸಲ್ಲಿಸಲು PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ. ಮತ್ತು ಯಾರ್ಯಾರು ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದ್ದಾವೆ ಅವರು ಸಹ ನಿಮಗೆ ಅಪ್ರೂವಲ್ ಮಾಡುವಂತಹ ಒಂದು ಅವಕಾಶ ಸಿಗುತ್ತದೆ. ನೆಕ್ಸ್ಟ್, ಲೋನ್ ಕೊಡುವಾಗ ಕ್ರೆಡಿಟ್ ಸ್ಕೋರ್ ಅಂತೂ ಬೇಡ. ಸರ್, ನಾವು ಯೋಜನೆಗೆ ಅರ್ಜಿ ಹಾಕಿದ್ದೀವಿ, ನನಗೆ ಇನ್ನೂ ಮೆಸೇಜೇ ಬಂದಿಲ್ಲ, ನಾವೇನು ಮಾಡಬೇಕು? ಮೊದಲನೆಯಾಗಿ ಸ್ನೇಹಿತರೆ, ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ, ನೀವು ರೂರಲ್ ಏರಿಯಾ ಅಥವಾ ಅರ್ಬನ್ ಏರಿಯಾದಲ್ಲಿ ಇದ್ದರೆ ನಿಮ್ಮ ಗ್ರಾಮ ಪಂಚಾಯತ್ ಲೆವೆಲ್ ಅಥವಾ ತಾಲೂಕ್ ಪಂಚಾಯತ್ ಲೆವೆಲಿಗೆ ನೀವು ಆಫೀಸರಿಗೆ ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ಪ್ರಧಾನ ಅಧ್ಯಕ್ಷರು ಇರ್ತಾರೆ, ಅದೇ ತರಹ TPಯಲ್ಲಿ ಅಧ್ಯಕ್ಷರು ಇರ್ತಾರೆ. ಅವರಿಗೆ ನೀವು ಭೇಟಿ ನೀಡಿ, ಸರ್ ಈ ರೀತಿ ನಾವು PM ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದೀವಿ, ಆದರೆ ಇಷ್ಟು ತಿಂಗಳಾದರೂ ನೀವು ಯಾಕೆ ಅಪ್ರೂವಲ್ ಮಾಡಿಲ್ಲ ಅಂತ ನೀವು ಕೇಳಬಹುದು. ಅಲ್ಲಿ ನೀವು ತಕ್ಷಣ ಅಪ್ರೂವಲ್ಲು ಮಾಡಿಸಬಹುದು. ಅವ್ರು ಅಕಸ್ಮಾತ್ ನಾವು ಮಾಡಲ್ಲ, ಯಾಕೆ ಮಾಡಲ್ಲ, ನೀವು
ಕರೆಕ್ಟಾಗಿ ನೀವು ಟ್ರೈನಿಂಗನ್ನು ಅಂದರೆ ಅದೇ ನೀವು ಕುಶಲಕರ್ಮಿಕೆ ಇದ್ದರೆ ನೀವು ಕ್ವಶನನ್ನು ರೈಸ್ ಮಾಡಬಹುದು. ಅವರು ಸಹ ಬೇಗ ನಿಮಗೆ ಅಪ್ರೂವಲ್ ಮಾಡೋಕ್ಕೆ ಅವಕಾಶ ಇರುತ್ತದೆ. ಬ್ಯಾಂಕ್ ಪಾಸ್ಬುಕ್ಕನ್ನು ಕೇಳ್ತಾರಾ? ಹೌದು ಸ್ನೇಹಿತರೆ, ಬ್ಯಾಂಕ್ ಪಾಸ್ಬುಕ್ಕು ಅತಿ ಅವಶ್ಯಕವಾದದ್ದು ಒಂದು ಡಾಕ್ಯುಮೆಂಟ್ಸ್. ಲೋನಿಗೆ ನಿಮಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇಲ್ಲಾಂದರೆ ಅವ್ರು ಲೋನ್ ಹೇಗೆ ಕೊಡ್ತಾರೆ? ಸೊ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಸಹ ವಾಗಿರುವಂತಹ ಒಂದು ಡಾಕ್ಯುಮೆಂಟ್ಸ್. ಯಾಕಂದರೆ ಲೋನ್ ನಿಮಗೆ ಆಗಬೇಕಂದ್ರೆ ಕೊಡಬೇಕಂದ್ರೆ ಆ ಲೋನ್ ಅಕೌಂಟ್ ನಂಬರ್ ಅಂತೂ ನಿಮಗೆ ಬೇಕೇ ಬೇಕು. ಕೆಲವೊಬ್ರದ್ದು ನಮ್ಮ ಸಬ್ಸ್ಕ್ರೈಬರಿಂದು ಬ್ಯಾಂಕ್ ಅಕೌಂಟ್ ರಿಜೆಕ್ಟ್ ಅಂತ ಬಂದಿದೆ. PM ವಿಶ್ವಕರ್ಮ ಯೋಜನೆಯಡಿಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಆದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ರಿಜೆಕ್ಟ್ ಅಂತ ಬಂದಿದೆ. ಬೇಗ ಹೋಗಿ ನಿಮ್ಮ ಬ್ಯಾಂಕಿಗೆ ಭೇಟಿ ಮಾಡಿ ನಿಮ್ಮ ಅಕೌಂಟನ್ನು ಆ್ಯಕ್ಟಿವ್ ಮಾಡಿ. ಇದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು ಅಕೌಂಟ್ ಮಾಡಿಸಿರ್ತೀರಾ, ಬಟ್ ನೀವು ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇರುವುದಿಲ್ಲ, ಟ್ರಾನ್ಸಾಕ್ಷನ್ ಮಾಡಿರುವುದಿಲ್ಲ. ಆದ ಕಾರಣ ನಿಮ್ಮ ಅಕೌಂಟ್ ಫ್ರೀಸ್ ಆಗಿರುತ್ತದೆ. ಸೊ ನೀವು ನಿಮ್ಮ ಹತ್ತಿರದ ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಒಂದು ಫೋಟೋವನ್ನು ತೊಗೊಂಡು ಹೋಗಿ ನಿಮ್ಮ ಬ್ಯಾಂಕ್ಗೆ ಭೇಟಿ ನೀಡಿದ ನಂತರ ನಿಮಗೆ ಒಂದು ಬ್ಯಾಂಕ್ನವರು ಒಂದು ಫಾರ್ಮೆಟ್ ಕೊಡ್ತಾರೆ, ಓಪನಿಂಗ್ ಅಕೌಂಟ್, ಆ್ಯಕ್ಟಿವ್ ಅಕೌಂಟ್ ಫಾರ್ಮೆಟ್ ಅಂತ ಹೇಳಿ, ಅಥವಾ KYC ಫಾರ್ಮೆಟ್ ಅಂತ ಹೇಳಿ. ಆ ಫಾರ್ಮೆಟ್ ನೀವು ತೊಗೊಂಡು ಫಿಲ್ ಮಾಡಿ ಕ್ಲೀನಾಗಿ ಫೋಟೋ ಪೇಸ್ಟ್ ಮಾಡಿ ಸಿಗ್ನೇಚರ್ ಮಾಡಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಮಾಡಿ, ಮತ್ತು ನಿಮ್ಮ ಅಕೌಂಟಿಗೆ 500 ರೂಪೀಸ್ ಅಥವಾ 200, 300 ರೂಪೀಸ್ ನಿಮ್ಮ ಅಕೌಂಟಿಗೆ ನೀವು ಹಾಕಿ ಅಕೌಂಟನ್ನು ನೀವು ಆ್ಯಕ್ಟಿವ್ ಮಾಡಬಹುದು. ಮತ್ತು ಈಗ ನೀವು ರಿಜೆಕ್ಟ್ ಆಗಿದೆ ಅಂತ ಬಂದಿದೆ, ಸೊ ನೀವು ನಿಮ್ಮ ಇಂಡಿವಿಜುವಲ್ ಲಾಗಿನ್ ಐಡಿಯಲ್ಲಿ ನೀವು ಲಾಗಿನ್ ಆಗಿ ಅಲ್ಲಿ ಎಡಿಟ್ ಅಪ್ಲಿಕೇಶನ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಅದರಲ್ಲಿ ಬ್ಯಾಂಕ್ ಡೀಟೇಲ್ಸಿಗೆ ನೀವು ಹೋಗಿ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಅಕೌಂಟ್ ನಂಬರ್ ಮತ್ತು IFSC ಕೋಡು, ಬ್ರ್ಯಾಂಚ್ ಅಡ್ರೆಸ್ ಕ್ಲೀನಾಗಿ ನೀವು ಸಬ್ಮಿಟ್ ಮಾಡಬೇಕು. ಯಾಕಂದರೆ ಇನ್ನೂ ನಿಮಗೆ ಅವಕಾಶ ಇರುತ್ತದೆ ಸ್ನೇಹಿತರೆ. ಇನ್ನೊಂದು ಸತಿ ಹೇಳ್ತೀನಿ ಸ್ನೇಹಿತರೆ, ಬ್ಯಾಂಕ್ ಅಕೌಂಟ್ ರಿಜೆಕ್ಟ್ ಅಂತ ಬಂದಿರುವಂತಹ ಫಲಾನುಭವಿಗಳು ಏನು ಮಾಡಬೇಕು ಅಂತ ಹೇಳಿದರೆ, ಮೊದಲನೆಯಾಗಿ PM ವಿಶ್ವಕರ್ಮ ಯೋಜನೆಗೆ ವೆಬ್ಸೈಟಿಗೆ ಭೇಟಿ ನೀಡಬೇಕು. ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅದರಲ್ಲಿ ಲಾಗಿನ್ ಮೇಲೆ ಒಂದು ಆಪ್ಷನ್ ತೋರಿಸುತ್ತದೆ, ಬೆನಿಫಿಷರಿ ಆಲ್ರೆಡಿ ಅಪ್ಲೈಡ್ ಅಂತ ಹೇಳಿ. ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಫೋನ್ ನಂಬರ್ ಕೊಟ್ಟಿರುವಂತಹ ಕ್ಯಾಪ್ಚಾನ್ನು ಹಾಕಿದರೆ ನಿಮಗೆ ಒಂದು OTP ಬರುತ್ತೆ. ಆ OTPಯನ್ನು ಹಾಕಿದರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ತೋರಿಸುತ್ತದೆ 15,000 e-ವೋಚರ್ಸ್, ಆಮೇಲೆ ಟ್ರೈನಿಂಗ್ ಸೆಂಟರ್ಸ್. ಅದರ ಕೆಳಗಡೆ ಅಪ್ಲಿಕೇಶನ್ಸ್ ಎಡಿಟ್ ಅಪ್ಲಿಕೇಶನ್ ಎಡಿಟ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದರಲ್ಲಿ ಏನು ತಪ್ಪು ಮಾಡಿದ್ದೀರಾ ಅದನ್ನು ನೀವು ಸರಿಪಡಿಸಬಹುದು. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ತಪ್ಪಿದೆ ಅಂತ ಹೇಳಿದರೆ ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಅಕೌಂಟನ್ನು ನೀವು ಆ್ಯಕ್ಟಿವ್ ಮಾಡಿದ ನಂತರ ಈ ಪ್ರೊಸೆಸ್ ಮಾಡಿ. ಅಕೌಂಟ್ ಆ್ಯಕ್ಟಿವ್ ಆದ ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಇನ್ನೊಂದು ಸತಿ ಅಪ್ಲೈ ಮಾಡಿ, ಸಬ್ಮಿಟ್ ಮಾಡಿ, ಆಗುತ್ತೆ, ತೊಂದರೆ ಇಲ್ಲ. ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ, 1 ಮಂತ್ ಆಯಿತು. ಕೆಲವೊಬ್ಬರು ಟ್ರೈನಿಂಗ್ ಮುಗಿಸಿದ್ದಾರೆ, ಆದರೂ ಅವರಿಗೆ ಅಮೌಂಟ್ ಬಂದಿಲ್ಲ. ಸ್ನೇಹಿತರೆ, ಕೋಡ್ ಆಫ್ ಕಂಡಕ್ಟ್ ಇರುವುದರಿಂದ 31st ಒಳಗಡೆ ನಿಮಗೆ ಅಮೌಂಟ್ ಬರಬಹುದು. ಇಲ್ಲದಿದ್ದರೆ ಕೋಡ್ ಆಫ್ ಕಂಡಕ್ಟ್ ಆದ ನಂತರ ನಿಮಗೆ ಟ್ರೈನಿಂಗ್ ಅಮೌಂಟ್ ಬರ್ಬೋದು. ಸ್ನೇಹಿತರೆ, ಯಾರು 40 ಅವರ್ಸ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ದೀರಾ ಕಂಪಲ್ಸರಿ ಅವರಿಗೆ 1 ವಾರ ಆದ ನಂತರ ನಿಮಗೆ ಅಮೌಂಟ್ ಬಂದಿದೆ. ಅಂದರೆ ಟ್ರೈನಿಂಗ್ ಅವರ್ಸು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಅಂದರೆ ನೀವು ಟ್ರೈನಿಂಗ್ ಹೋಗಿದರೆ ಬೆಳಗ್ಗೆ 10 ಗಂಟೆಗೆ ನೀವು ಫಿಂಗರ್ ಪ್ರಿಂಟ್ ಕೊಟ್ಟರೆ ಸಂಜೆ 6 ಗಂಟೆಗೆ ನೀವು ಮತ್ತೆ ಬಯೋಮೆಟ್ರಿಕ್ ಕೊಟ್ಟರೆ ಅಲ್ಲಿಗೆ ಒಂದು ದಿನಕ್ಕೆ 8 ಅವರ್ಸ್ ಆಗುತ್ತೆ. ಅದೇ ತರಹ ನೀವು ಕಂಟಿನ್ಯೂ ಆಗಿ 5 ದಿನ ನೀವು ಬಯೋಮೆಟ್ರಿಕನ್ನು ಟ್ರೈನಿಂಗ್ನಲ್ಲಿ ನೀವು ಕೊಡಬೇಕಾಗುತ್ತದೆ. 5 ದಿನ ಇಂಟು 8 ಅವರ್ಸ್, 5 ಎಂಟ್ಲೆ 40 ಅವರ್ಸ್. ನೀವು ಯಾರ್ಯಾರು ಕರೆಕ್ಟಾಗಿ ನೀವು ಬಯೋಮೆಟ್ರಿಕನ್ನು ಕೊಟ್ಟಿರ್ತೀರಾ ಸ್ನೇಹಿತರೆ, ಅವ್ರಿಗೆ ಮಾತ್ರ 1 ವಾರದ ನಂತರ 10 ದಿನ ಒಳಗಡೆ ಫುಲ್ ಟ್ರೈನಿಂಗ್ ಅಮೌಂಟ್ ನಿಮಗೆ ಬಂದಿರುತ್ತದೆ. ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದರೆ ಸ್ನೇಹಿತರೆ, ಸಂಜೆ 4 ಗಂಟೆಗೆ ಹೋಗ್ತಾರೆ, 12 ಗಂಟೆಗೆ ಹೋಗ್ತಾರೆ, 4 ಗಂಟೆಗೆ ಒಂದು ಸತಿ ಬಯೋಮೆಟ್ರಿಕ್ ಕೊಡ್ತಾರೆ, ಆಮೇಲೆ 6 ಗಂಟೆಗೆ ಒಂದು ಸತಿ ಬಯೋಮೆಟ್ರಿಕ್ ಕೊಡ್ತಾರೆ. ಅಂಥವರಿಗೆ ಅಲ್ಲಿ ಟ್ರೈನಿಂಗ್ ಅವರ್ಸೇ ಕೌಂಟ್ ಆಗೋಲ್ಲ ಸ್ನೇಹಿತರೆ. ಹೇಗೆ ಬರುತ್ತೆ ಹೇಳಿ ನೋಡೋಣ ಅಮೌಂಟು? ಅದಕ್ಕೆ ಒಂದು ರೂಲ್ಸ್ ರೆಗ್ಯುಲೇಷನ್ ಇದೆ. ಟ್ರೈನಿಂಗ್ ಅವರ್ಸ್ ಒಂದು ದಿನಕ್ಕೆ 8 ಗಂಟೆ ಬೇಕೇ ಬೇಕು. 8 ಗಂಟೆ ಅಂತ ಹೇಳಿದರೆ ಸ್ನೇಹಿತರೆ, 5 ದಿನ ಟ್ರೈನಿಂಗ್ ಅಂದರೆ 8 5 40 ಗಂಟೆ ಆಗಲೇಬೇಕು. ನೀವು 40 ಗಂಟೆಯಲ್ಲಿ ನೀವು 20 ಗಂಟೆ 30 ಗಂಟೆ ನೀವು ಬಯೋಮೆಟ್ರಿಕನ್ನು ಕೊಟ್ಟರೆ ಅವರಿಗೆ ಹೇಗೆ ಕೊಡ್ತಾರೆ ನಿಮಗೆ ಟ್ರೈನಿಂಗ್ ಅಮೌಂಟು? ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಸೊ ಮೊದಲನೆಯಾಗಿ ನಿಮಗೆ ತರಬೇತಿಗೆ ಹೋದ ನಂತರ ಫಸ್ಟ್ ನಿಮ್ಮ ಬಯೋಮೆಟ್ರಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಬೆಳಗ್ಗೆ 10 ಗಂಟೆಗೆ ನೀವು ಕರೆಕ್ಟಾಗಿ ಕೊಟ್ಟರೆ ಸಂಜೆ 6 ಗಂಟೆ ಮೇಲೇ ಕೊಡಲೇಬೇಕು ನೀವು. ಯಾಕಂದರೆ ಅಲ್ಲಿ 8 ಅವರ್ಸ್ ಕೌಂಟ್ ಆಗುತ್ತೆ. ಅಲ್ಲಿಗೆ ಟೋಟಲ್ 5 ದಿನಕ್ಕೆ 40 ಅವರ್ಸ್ ಆಗುತ್ತೆ. 40 ಅವರ್ಸಿಂದು 1 ವಾರದ ನಂತರ 1 ವಾರದ ಒಳಗಡೆ ನಿಮಗೆ ಟ್ರೈನಿಂಗ್ ಅಮೌಂಟು 4,000 + 500 ಬರುತ್ತೆ. ನೀವು ಹೆಚ್ಚು ಕಡಿಮೆ ಅಲ್ಲಿ ನೀವು ಮಾಡ್ಕೊಂಡ್ರೆ ನಿಮಗೆ ಅಮೌಂಟ್ಸ್ ಕಡಿಮೆನೇ ಬರುತ್ತೆ. ಕೆಲವರಿಗೆ ಆ ಅಮೌಂಟು ಬರುವುದಿಲ್ಲ.
ಟ್ರೈನಿಂಗ್ ಮುಗಿಸಿ 1 ತಿಂಗಳು ಆಗಿದೆ, ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ, ಟೂಲ್ ಕಿಟ್ ವೋಚರ್ದು ಮೆಸೇಜ್ ಬಂದಿದೆ ಸರ್, ಏನು ಮಾಡಬೇಕು? ನಾನು ಹೇಳಿದೆ ಟ್ರೈನಿಂಗ್ ಅಮೌಂಟಿನ ಬಗ್ಗೆ ಈ ವಿಷಯ. ನೆಕ್ಸ್ಟ್ ಇವಾಗ ಟ್ರೈನಿಂಗ್ ಇದು ವೋಚರ್ಸ್, ಟೂಲ್ ಕಿಟ್ ವೋಚರ್ಸ್ 15,000 ವೋಚರ್ಸ್ ಮೆಸೇಜ್ ಬಂದಿದೆ. ಇಂತಹ ಫಲಾನುಭವಿಗಳು ಏನು ಮಾಡಬೇಕಂತ ಹೇಳಿದರೆ ಸ್ನೇಹಿತರೆ, ಆ ಮೆಸೇಜ್ ಬಂದಿದೆಯಲ್ಲ ಅದರಲ್ಲೇ ಒಂದು ಲಿಂಕ್ ಇರುತ್ತೆ. ಆ ಲಿಂಕಿಗೆ ನೀವು ಓಪನ್ ಮಾಡಿದರೆ ಇಂಡಸ್ ಬ್ಯಾಂಕಿಂದ ಒಂದು ಆಪ್ಷನ್ ಓಪನ್ ಆಗುತ್ತೆ. ಅದರಲ್ಲಿ ಗೆಟ್ OTP ಮೇಲೆ ನೀವು ಕ್ಲಿಕ್ ಮಾಡಿದರೆ OTP ಬರುತ್ತೆ. ಆ OTPಯನ್ನು ನೀವು ಟೈಪ್ ಮಾಡಿ ಕೆಳಗೆ ನೀಡಿರುವಂತಹ ಕ್ಯಾಪ್ಚವನ್ನು ಸಬ್ಮಿಟ್ ಮಾಡಿದರೆ ಅಲ್ಲಿ 15,000 ಈ ವೋಚರ್ಸನ್ನು ಡೌನ್ಲೋಡ್ ಮಾಡಬೇಕು. ನೆಕ್ಸ್ಟ್ ಆ ಡೌನ್ಲೋಡ್ ಮಾಡಿದ ನಂತರ ಸ್ನೇಹಿತರೆ ಮತ್ತೆ ನೀವು ಇಂಡಿವಿಜುವಲ್ ಲಾಗಿನ್, ಬೆನಿಫಿಷರಿ ಆಲ್ರೆಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ವಿಂಡೋ ಓಪನ್ ಆಗುತ್ತೆ, ಈ ವೋಚರ್ಸ್ ಅಂತ ಹೇಳಿ. ಆ ಈ ವೋಚರ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನೀವು ಈ ಬಾರ್ಕೋಡ್ ಅಂದರೆ 15,000 ಈ ವೋಚರ್ಸ್ ಬ್ಯಾಂಕಿಂದ ಒಂದು ಟೂಲ್ ಕಿಟ್ಟಿನ ಒಂದು ವೋಚರ್ಸ್ ಬಂದಿದೆಯಲ್ಲ ಅಲ್ಲಿ ನೀವು ಸ್ಕ್ಯಾನ್ ಮಾಡಬೇಕು. ಸ್ನೇಹಿತರೆ, ಇವಾಗ ಕೋಡ್ ಆಫ್ ಕಂಡಕ್ಟ್ ಇರುವುದರಿಂದ ಆ ಆಪ್ಷನ್ ಓಪನ್ ಆಗ್ತಾ ಇಲ್ಲ. ನೀವು ಕೋಡ್ ಆಫ್ ಕಂಡಕ್ಟ್ ಆದ ನಂತರ ನೀವು ಅದನ್ನು ಟ್ರೈ ಮಾಡಿ, ನಿಮಗೂ ಆ ವೋಚರ್ಸಿಗೂ ಆವಾಗ ಅಪ್ಲೈ ಮಾಡೋಕ್ಕೆ ಒಂದು ಅವಕಾಶ ಇರುತ್ತೆ. ಕೋಡ್ ಆಫ್ ಕಂಡಕ್ಟ್ ಆದ ಮೇಲೆ ನಿಮ್ಮ 15,000 ಈ ವೋಚರ್ಸನ್ನು ನೀವು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಈ ವೋಚರ್ಸ್ ನೀವು ಅಪ್ಲೈ ಮಾಡಿದ ನಂತರ, ಸ್ಕ್ಯಾನ್ ಮಾಡಿದ ನಂತರ ನಿಮ್ಮ ಮನೆಗೆ 15,000 ಟೂಲ್ ಕಿಟ್ ನಿಮ್ಮ ಮನೆ ಬಾಗಿಲಿಗೆ ಪೋಸ್ಟಿಗೆ ಬರುತ್ತದೆ. DFO ಪೆಂಡಿಂಗ್ ಇದೆ, ಏನು ಮಾಡಬೇಕು? ಹೌದು ಸ್ನೇಹಿತರೆ, DFO ಪೆಂಡಿಂಗ್ ಇದೆ ಅಂತ ಹೇಳಿದರೆ ನೀವು ಹೆದರೋದು ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ ಒಂದು ಸ್ಟೆಪ್ ಸಕ್ಸಸ್ಫುಲ್ ಆಗಿದೆ ಅಂದರೆ ಆ 2 ಸ್ಟೆಪ್ ಕೂಡ ಸಕ್ಸಸ್ಫುಲ್ ಆಗಿ ಅಪ್ರೂವಲ್ ಆಗಿರುತ್ತೆ. ನೀವು ವೇಟ್ ಮಾಡಬೇಕು. ಯಾಕಂದರೆ ಈಗ ಎಲೆಕ್ಷನ್ನು ಬಂತು, ಕೋಡ್ ಆಫ್ ಕಂಡಕ್ಟ್ ಬಂತು. ಸೊ ನೀವು ವೇಟ್ ಮಾಡಲೇಬೇಕು. ಅರ್ಜಿ ಸಲ್ಲಿಸಲು ಸ್ನೇಹಿತರೆ ಕೊನೆಯ ದಿನಾಂಕ ಇನ್ನೂವರೆಗೂ ಹೇಳಿಲ್ಲ. ಯಾಕಂತ ಹೇಳಿದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕನೇ ಇನ್ನೂ ಸ್ಪಷ್ಟಪಡಿಸಿಲ್ಲ ಯಾರು. ಅರ್ಜಿ ಸಲ್ಲಿಸಲು ನನ್ನ ಪ್ರಕಾರ ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಶಬ್ದನೇ ಇಲ್ಲ. ಯಾಕಂತ ಹೇಳಿದರೆ ಸ್ನೇಹಿತರೆ, PDF-ನಲ್ಲಿ PM ವಿಶ್ವಕರ್ಮ ವೆಬ್ಸೈಟ್ನಲ್ಲಿ PDF-ನಲ್ಲಿ ಡೀಟೇಲ್ಸ್ನಾಗೆ ಏನೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ಬಗ್ಗೆ ಮೆನ್ಷನ್ ಮಾಡಿಲ್ಲ. ನನ್ನ ಪ್ರಕಾರ ಇದು ಕಂಟಿನ್ಯೂಸ್ ಪ್ರೊಸೆಸ್ ಅಂತ ನಾನು ತಿಳ್ಕೊಂತೀನಿ. ಸ್ನೇಹಿತರೆ, ಅರ್ಜಿ ಸಲ್ಲಿಸಲು ನೀವು ಮುಂದೆ ಕೋಡ್ ಆಫ್ ಕಂಡಕ್ಟ್ ಆದ ನಂತರ ಮತ್ತೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. DMO ಪೆಂಡಿಂಗ್ ಇದೆ ಅಂದರೆ ನೀವು ಸಹ ವೇಟ್ ಮಾಡಲೇಬೇಕು. ಸ್ನೇಹಿತರೆ, ಫೋನ್ ನಂಬರ್ ಬಂದಿಲ್ಲ, ಮೆಸೇಜ್ ಬಂದಿಲ್ಲ, ಕಾಲಿಂದ ಮೆಸೇಜ್ ಬಂದಿಲ್ಲ ಅಂತ ಹೇಳಿದರೆ ಅದೇ ಸ್ನೇಹಿತರೆ, ಈ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಕೋಡ್ ಆಫ್ ಕಂಡಕ್ಟ್ ಆದ ನಂತರ ಸ್ನೇಹಿತರೆ ನಿಮಗೆ ಟ್ರೈನಿಂಗ್ ಮೆಸೇಜಸ್ಸು ಬರುತ್ತೆ ಮತ್ತು ನಿಮ್ಮ ಪೋಸ್ಟ್ಗಳಿಗೆ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಸರ್ಟಿಫಿಕೇಟ್, ID ಕಾರ್ಡ್ ಎಲ್ಲ ನಿಮ್ಮ ಮನೆಗೆ ಪೋಸ್ಟಿಗೆ ಬರುತ್ತೆ. ಕೋಡ್ ಆಫ್ ಕಂಡಕ್ಟ್ ಇರುವುದರಿಂದ ನೀವು ವೇಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಸ್ಟೆಫೆಂಡ್ ಅಮೌಂಟ್ ಕೂಡ ಬಂದಿಲ್ಲ ಸರ್, 1,000 ಅಷ್ಟೇ ಬಂದಿರೋದು. ಹೌದು, ಏಕೆಂದರೆ ಸ್ನೇಹಿತರೆ ನೀವು ಕರೆಕ್ಟಾಗಿ 40 ಅವರ್ಸ್ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡಿದ್ದೀರಾ, ಬಯೋಮೆಟ್ರಿಕ್ ಕೊಟ್ಟಿದ್ದೀರಾ ಅಂತ ಹೇಳಿದರೆ ನಿಮಗೆ ಅಮೌಂಟ್ ತಕ್ಷಣ ಬರುತ್ತಿತ್ತು. ನೀವು ಏನಾದರೂ ಟ್ರೈನಿಂಗ್ ಅವರ್ಸ್ನಾಗೆ ಹೆಚ್ಚು ಕಡಿಮೆ ಮಾಡ್ಕೊಂಡಿರ್ಬೇಕು ಸ್ನೇಹಿತರೆ, ಆದ ಕಾರಣ 1,000 ಬಂದಿರಬಹುದು. ಅಕಸ್ಮಾತ್ ನಿಮಗೆ ಅಷ್ಟು ಬರಬೇಕು, ನೀವು ಟ್ರೈನಿಂಗ್ 40 ಅವರ್ಸು ಕಂಪ್ಲೀಟ್ ಮಾಡಿದರೆ ಕರೆಕ್ಟಾಗಿ ಬಯೋಮೆಟ್ರಿಕ್ ಕೊಟ್ಟು ಅಂತ ಹೇಳಿದರೆ ಆ ಅಮೌಂಟು ಕೂಡ ಕೋಡ್ ಆಫ್ ಕಂಡಕ್ಟ್ ಆದ ನಂತರ ನಮಗೆ ಬರುತ್ತೆ. ವೇಟ್ ಮಾಡಿ ಸ್ನೇಹಿತರೆ. ಈ ಕೆಲವೊಂದು ನಮ್ಮ ಸಬ್ಸ್ಕ್ರೈಬರ್ಗಳ ಪ್ರಾಬ್ಲಮ್ಸಿಗೆ ನಾನು ಈ ರೀತಿ ಸೊಲ್ಯೂಷನ್ ಕೊಟ್ಟಿದ್ದೀನಿ. ನಿಮಗೆ ಇಷ್ಟವಾದಲ್ಲಿ ಸ್ನೇಹಿತರೆ ಈ ವಿಡಿಯೋಗೆ ನಿಮ್ಮ ಅಮೂಲ್ಯವಾದ ಲೈಕ್ ಕೊಡುವ ಮೂಲಕ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಮತ್ತು ಇತರೆ ಸ್ನೇಹಿತರನ್ನು ಈ ವಿಡಿಯೋ ಶೇರ್ ಮಾಡಿ. ಸ್ನೇಹಿತರೆ, ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.